ವಿರಾಟ ರಾಜ ಬೇರೊಂದು ಯುದ್ಧದ ನಿಮಿತ್ತ ರಾಜ್ಯದಲ್ಲಿ ಇರಲಿಲ್ಲ. ರಾಜಕುಮಾರನಾದ ಉತ್ತರನು ಕೌರವರ ಸೇನೆಯ ಬಲವನ್ನು ಕಂಡು ಭಯದಿಂದ ನಡುಗಿ ಯುದ್ಧ ಭೂಮಿಯಿಂದ ಪಲಾಯನ ಮಾಡಲು ಸಜ್ಜಾಗಿದ್ದ. ಆ ಕ್ಷಣ ಒಬ್ಬ ಸ್ತ್ರೀ ವೇಷಧಾರಿಯ ರೂಪದಲ್ಲಿದ್ದ ನೃತ್ಯಗುರು ತನ್ನ ನಿಜರೂಪವನ್ನು ತೋರಲು ಸಿದ್ಧನಾದ. ಅವನು ಸಾಮಾನ್ಯನಲ್ಲ. ಅವನು ಪಾಂಡವರಲ್ಲಿ ವೀರ ಧುರೀಣ, ದೇವತೆಗಳಿಗೂ ಭಯ ಹುಟ್ಟಿಸುವ ಧನುರ್ಧಾರಿ. ಅವನೇ ಗಾಂಡೀವಧಾರಿ ಅರ್ಜುನ. ಅದು ಅರ್ಜುನ ಬನ್ನಿ ಮರದ ಕೆಳಗೆ ಮರೆಮಾಚಿದ್ದ ತನ್ನ ಗಾಂಡೀವವನ್ನು ಕೈಗೆತ್ತಿಕೊಂಡ ಕ್ಷಣ. ತನ್ನ ಬೃಹನ್ನಡೆಯ ವೇಷವನ್ನು ಕಳಚಿ ಮತ್ತೆ ಧನಂಜಯನಾಗಿ ರಣರಂಗದಲ್ಲಿ ಅಬ್ಬರಿಸಿದ ಮಹಾಕ್ಷಣ. ರಣರಂಗದಲ್ಲಿ ಅವನ ಬಾಣಗಳ ಗರ್ಜನೆ ಮಿಂಚಿನಂತೆ ಸದ್ದು ಮಾಡಿದವು. ಅರ್ಜುನನ ಕೋಪ ಜ್ವಾಲಾಮುಖಿಯಂತೆ ಸಿಡಿದಿತು. ತಾನೊಬ್ಬನೇ ಸಂಪೂರ್ಣ ಕೌರವರ ಸೇನೆಯನ್ನು ಎದುರಿಸಲು ಮುಂದಾದ ಅರ್ಜುನ ಕೆರಳಿದ ಸಿಂಹದಂತೆ ಕಾಣುತ್ತಿದ್ದ. ಅರ್ಜುನನು ಅಡಗಿಸಿದ್ದ ತನ್ನ ಗಾಂಡೀವವನ್ನು ಹಿಡಿದು ಯುದ್ಧ ಭೂಮಿಗೆ ಪ್ರವೇಶಿಸುತ್ತಾನೆ. ಗಾಂಡೀವದ ಟಂಕಾರವನ್ನು ಕೇಳುತ್ತಿದ್ದಂತೆಯೇ ಭೀಷ್ಮ ಹಾಗೂ ದ್ರೋಣಾಚಾರ್ಯರು ಅರ್ಜುನನು ರಣಭೂಮಿಯನ್ನು ಪ್ರವೇಶಿಸುತ್ತಿದ್ದಾನೆ ಎಂದು ಅರಿಯುತ್ತಾರೆ.